ನಮಸ್ತೆ ಆದ್ಮೇಲೆ ನಾವಿವತ್ತು ವೀರಾಪುರ ತೋಟದಲ್ಲಿ ಇದ್ದೀವಿ. ಈಗ ನೋಡಿದ್ರೆ ನಿಮ್ಗೆ ಸೀನ್ ನೋಡಿದ್ರೆ ಗೊತ್ತಾಗ್ಬೋದು, ಆ ಟ್ಯಾಂಕು ಇದೆಲ್ಲ ನಿಮ್ಗೆ ಗೊತ್ತಾಗ್ಬೋದು ಅಂತ ಅನಿಸ್ತಾ ಇದೆ. ಈಗ ಇದು ಸುಮಾರು ಈಗ ಇನ್ನೊಂದು 3 ದಿನ ಕಳೆದ್ರೆ ಇದು 2 ತಿಂಗಳು ಆಗ್ತದೆ ಗಿಡಕ್ಕೆ, ತೋಟಕ್ಕೆ. 23ನೇ ತಾರೀಕಿಗೆ ನಾವು ಶುರು ಮಾಡಿದ್ದು. ಈ 23ಕ್ಕೆ 2 ತಿಂಗಳು ಆಗುತ್ತೆ ಈಗ. ನೋಡಿ, ಇದು ನಮ್ಮ SPM, ಇದೆಲ್ಲ ಲಾವಂಚ ಬಹಳ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಇಲ್ಲಿ ಪಪ್ಪಾಯದ ಗಿಡ ಅಲ್ಲಿ ಬಂದಿದೆ. ಹಾಗೆ ಅಲ್ಲಿ ಬಾರ್ಡರ್ ಅಲ್ಲಿ ನೋಡಿ ನಮ್ಮ ಜೇಟ್ರೋಪ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಜೇಟ್ರೋಪ ಇದು ಚೆನ್ನಾಗಿ ಬಂದಿದೆ. ಜೇಟ್ರೋಪ ಕ್ಲೀನ್ ಆಗಿದೆ. ಹಾಗೆ SPM ಲೈನ್ ನಲ್ಲಿ ಪಪ್ಪಾಯ, ಇದು ಬಾಗೆ, ಇದು ಮಹಾಗನಿ, ಇದು ಹೆಬ್ಬೇವು, ಇದು ಸಿಲ್ವರ್ ಗಿಡ ಇದೆ. ಸ್ವಲ್ಪ ಬಾಡ್ದಂಗೆ ಕಾಣ್ತದೆ, ಆಮೇಲೆ ಬೇಕಾದ್ರೆ ಇದನ್ನ ಚೇಂಜ್ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಕರ್ಬೇವು ಹಾಕಿದೀವಿ. ಕರ್ಬೇವು ಬಿಸಿಲಿಗೆ ಚೆನ್ನಾಗಿ ಕಳ್ತದೆ ಅಂದ್ಬಿಟ್ಟು ಪೂರ್ವದ ಕಡೆಗೆ ಇದನ್ನ ಕರ್ಬೇವು ಇಲ್ಲಿ ಹಾಕಿದೀವಿ. ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಕೆಲವು ಜಟ್ರೋಪ ಎಲ್ಲ ಕೆಲವೆಲ್ಲ ವೀಕ್ ಆಗಿರ್ತವೆ, ಅವೆಲ್ಲ ಪುನಃ ಅದನ್ನ ರೀಪ್ಲೇಸ್ ಮಾಡ್ಬೇಕು, ನಾವು ಜಾಗ ಚೇಂಜ್ ಮಾಡ್ಬೇಕು. ಹಾಗೆ ತೆಂಗಿನ ಗಿಡ, ಇದು ಕ್ರೋಟನ್ ಸೈಡ್ ಅಲ್ಲಿ ತುಂಬಾ ಬಿಸಿಲಿಗೆ ಬಹಳ ಚೆನ್ನಾಗಿರೋ ಕ್ರೋಟನ್ ಬರ್ತದೆ. ಇದು ಮಧ್ಯದ ಲೈನಲ್ಲಿ ನಾವು ಹಣ್ಣಿನ ಗಿಡದಲ್ಲಿ ಇಲ್ಲಿ ಪಪ್ಪಾಯವನ್ನು ಹಾಕೊಂಡಿದ್ದೇವೆ. ಇಲ್ಲಿ ಬಿಸಿಲಿಗೆ ಚೆನ್ನಾಗಿ ಪಾಪುಲರ್ ಬರ್ತಾ ಉಂಟು. ಇದು ಅಗಸೆ, ಇದು ಸುಮಾರು ಒಂದು 60 ದಿನ, ಒಂದು 55 ದಿನದ ಅಗಸೆ. ಇದು ಯಾವ ಸ್ಟೇಜ್ ಅಲ್ಲಿ ಇದೆ ನೋಡಿ, ಅಗಸೆ ಇಲ್ಲಿ ಇದು ಬಂದಿದೆ. ಹಾಗೆ ಇದು ನುಗ್ಗೆ ಒಂದು ಮೀಡಿಯಂ ಸೈಜ್ ಆಗಿ ಇದು ಬಂದಿದೆ ನುಗ್ಗೆ. ಕೆಲವು ಕಡೆ ಎಲ್ಲ ತುಂಬಾ ಚೆನ್ನಾಗಿ ಎತ್ತರವಾಗಿ ಬಂದಿದೆ. ಹಾಗೆ ಇದು ಮಧ್ಯದಲ್ಲಿ ಪಪ್ಪಾಯ, ಇದು ಗ್ರೀನ್ಸೀಡಿಯಾ ಏನಿಲ್ಲ, ಇದು ಬಹಳ ಚೆನ್ನಾಗಿ ಇದು ಬರ್ತಾ ಇದೆ. ನುಗ್ಗೆ, ಅಗಸೆ, ಗ್ರೀನ್ಸೀಡಿಯಾ. ಇದು ನಮ್ಮ ಲೈನು, ಇದೆಲ್ಲ ನುಗ್ಗೆ ಲೈನು. ಈಗ ಇದು ಲಿಂಬೆ ಗಿಡ ಮತ್ತೆ ಇದೆಲ್ಲ ಬೇರೆ ಬೇರೆ ಹಣ್ಣಿನ ಗಿಡಗಳನ್ನ ನಾವು ಇಲ್ಲಿ ಹಾಕೊಂಡಿದೀವಿ. ಅದು ಆಲ್ ಸ್ಪೈಸ್, ಈಗೆಲ್ಲ ಗಿಡಗಳು ಬಹಳ ಚೆನ್ನಾಗಿದೆ. ಮತ್ತೆ ನಾವು ಸ್ವಲ್ಪ ಅರಿಶಿಣವನ್ನು ಹಾಕಿದ್ದು ನೋಡಿ, ಅರಿಶಿಣ ಈ ರೀತಿ ಬಂದಿದೆ. ಇದೆಲ್ಲ ನಮ್ಮ ಅಲ್ಲಿ ಇದು ಬ್ಲಾಕ್ ಅರಿಶಿಣ ಅಂತ ಹೇಳ್ತಾರಲ್ಲ, ಇದು ಬಹಳ ಮಾರ್ಕೆಟ್ ಅಲ್ಲಿ ಬಹಳ ಬೇಡಿಕೆ ಇರುವಂತ ಅರಿಶಿಣ ಇದು. ಇದು ಕೂಡ ಇದು ವಾಟರ್ ಆಪಲ್, ಇದು ಚೆರಿ. ಹಾಗೆ ಇದು ಇಲ್ಲಿ ಸಪೋಟದೆಲ್ಲ ಕಸಿ, ಇದೆಲ್ಲ ನಾವು ಕಡ್ಡಿ ಎಲ್ಲ ಇದು ಕಟ್ ಮಾಡಿ ತೆಗೆದಿದ್ದೇವೆ. ಈ ಕೆಳಗಡೆ ಬರುವಂತ ಇದನ್ನ ತೆಗಿಬೇಕು. ಇದ್ರ ಮೇಲ್ಗಡೆ ಭಾಗ ಹೊಸದಾಗಿ ಚಿಗುರು ಹೊಡೆದಿದೆ. ಈಗ ನಟ್ಟು ಆಗ್ಲೇ 2 ತಿಂಗಳಿಗೆ ಇದೊಂದು ಸ್ವಲ್ಪ ಬದಲಾವಣೆ ಆಗಿದೆ. ಹಾಗೆ ಇದು ಸೀಬೆ, ಇದು ಕೂಡ ಅಷ್ಟೇ ಚೆನ್ನಾಗೆಲ್ಲ ಸೀಬೆನು ಬಹಳ ಚೆನ್ನಾಗಿ ಎಲ್ಲ ಕೌಲು ಹೊಡೆದಿದೆ. ಆಮೇಲೆ ಆಲ್ ಸ್ಪೈಸ್ ಕೂಡ ಅಷ್ಟೇ ಇಲ್ಲಿ ಸೆಟ್ ಆಯ್ತು ಈ ಮಣ್ಣಲ್ಲಿ. ಈಗ 1-2 ತಿಂಗಳಲ್ಲಿ ಇದು ಬಹಳ ಚೆನ್ನಾಗಿ ಇದು ಬಂದಿದೆ. ಹಾಗೆ ಇದೆಲ್ಲ ನುಗ್ಗೆ, ಮಧ್ಯದಲ್ಲೆಲ್ಲ ಸ್ವಲ್ಪ ನೀರು ಜಾಸ್ತಿ ಆದಾಗ ನುಗ್ಗೆ ಬರೋದು ಕಷ್ಟ. ಅದಕ್ಕೆ ಏನ್ ಮಾಡಿದೆ ನೋಡಿ, ನುಗ್ಗೆನ ಪುನಃ ನಾವು 2ನೇ ಸಲ ಇಲ್ಲಿ ಹಾಕ್ಬೇಕಾಯ್ತು. ಇದು ಮೊದಲು ಹಾಕಿದ್ ನುಗ್ಗೆ. ಇದು ಗ್ರೀನ್ಸೀಡಿಯಾನು ಅಷ್ಟೇ, ಇದೆಲ್ಲ ಇವಾಗ ಕಡ್ಡಿ ರೂಪದಲ್ಲಿ ಬಂದು ಕೂದಿದೆ. ಇದನ್ನ ನಾವು ಬೇಕಾದ್ರೆ ಈಗ ಈ ವರ್ಷದಲ್ಲೋ ಬರೋ ಡಿಸೆಂಬರ್ನಲ್ಲೋ ಒಂದು 6 ತಿಂಗಳು ಆದ್ಮೇಲೆ ಅದನ್ನ ಬೇಕಾದ್ರೆ ನಾವು ಬುಡಕ್ಕೆನೆ ಕಟ್ ಮಾಡ್ಬೋದು, ಅದೇನು ತೊಂದರೆ ಏನಿಲ್ಲ. ಹಾಗೆ ನುಗ್ಗೆನು ಕೆಲವು ಕಡೆ ಎಲ್ಲ ಬಹಳ ಚೆನ್ನಾಗಿ ಬಂದಿದೆ. ಎಲ್ಲ ಹಣ್ಣಿನ ಗಿಡಗಳೆಲ್ಲ ನಿಂತಿದೆ. ಹಲಸು, ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ, ಎಲ್ಲ ಬಹುತೇಕ ಎಲ್ಲಾ ತರದ ಹಣ್ಣಿನ ಗಿಡಗಳನ್ನ ಇಲ್ಲಿ ನಾವು ಇಲ್ಲಿ ಈಗ ಹಾಕಿದ್ದೇವೆ. ಲಿಂಬೆ ಗಿಡನೂ ಅಷ್ಟೇ ಬಹಳ ಚೆನ್ನಾಗಿ ಅದ್ಭುತವಾಗಿದೆ. ಎಲ್ಲ 2 ಅಗಸೆ ಮತ್ತೆ ನುಗ್ಗೆ ಮಧ್ಯದಲ್ಲಿ ಎಲ್ಲ ಹಣ್ಣಿನ ಗಿಡಗಳನ್ನ ಹಾಕೊಂಡಿದ್ದೇವೆ. ಎಲ್ಲ ಹಣ್ಣಿನ ಗಿಡಗಳು. ಇದಕ್ಕೆ ಸಪರೇಟ್ ಒಂದು ಡ್ರಿಪ್ ಲೈನ್ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಅಲ್ಲಿ ಎಲ್ಲ ಬಿಟ್ಟಿದ್ದೇವೆ. ಬರ್ತಾ ಇದೆ. ಇದು ನಮ್ಮ ತೆಂಗಿನ ಮಧ್ಯದಲ್ಲಿ ಕಾಡು ಬಾದಾಮಿ ಇದು ಕಾಡು ಬಾದಾಮಿ. ಇದರಿಂದ ತುಂಬಾ ಕಾಡು ಬಾದಾಮಿ ಅಷ್ಟೇ, ನೀವು ನಿಮ್ಮ ಜಮೀನಲ್ಲಿ ತುಂಬಾ ಕಾಡು ಬಾದಾಮಿ ಹಾಕೊಳ್ಬೇಕು. ಅದ್ರದ್ದು ಎಲೆನು ಭೂಮಿಗೆ ಒಳ್ಳೆ ಹ್ಯೂಮಸ್, ಮತ್ತೆ ಇದರಿಂದ 100 ಪಕ್ಷಿಗಳು ನಿಮ್ಮ ಜಮೀನಿಗೆ ಪ್ರವೇಶ ಮಾಡ್ತವೆ. ಇದು ಚೆನ್ನಾಗಿ ಬರ್ತಾ ಇದೆ. ಹಾಗೆ ಈಗ ತೆಂಗು, ಇದು ಸುತ್ತ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಈಗ ಅದಕ್ಕೆ ಉರುಳಿ ಹಾಕ್ಬೇಕು. ಇದು ಲಿಂಬೆ ಗಿಡನೂ ಅಷ್ಟೇ, ಹಾಗೆ ಅದು ಚೆನ್ನಾಗಿದೆ. ಎಲ್ಲ ಲೈನ್ ಎಲ್ಲ ಅಗಸೆ ಈ ಮಟ್ಟಕ್ಕೆ ಬಂದಿದೆ. ಅಗಸೆ ಈ ಮಟ್ಟದಲ್ಲಿ ಇದೆ. ಅಗಸೆ ಬಹಳ ಸೋಂಪಾಗಿ ಬಹಳ ಚೆನ್ನಾಗಿ ಬಂದಿದೆ ಅಗಸೆ.
ಹಾಗೇನೆ ಇದು ನುಗ್ಗೆ ಅಷ್ಟೇ. ನೋಡಿ ನುಗ್ಗೆನ ಏನ್ ಮಾಡ್ಬೇಕು ನಾವು, ಇದು ಬಂದ್ಮೇಲೆ ಒಂದ್ 2 ಅಡಿ ಬಂದ್ಮೇಲೆ ಈ ರೀತಿ ಪುಡಿಯನ್ನು ಚೂಟ್ಬೇಕು. ಈ ತರ ಚೂಟ್ಬೇಕು. ಇದು ಇವಾಗ ಸುಮಾರು ಒಂದು 55 ದಿನದ್ದು ಇದು ನುಗ್ಗೆ ನೋಡಿ ಈ ರೀತಿ 2 ಅಡಿಗೆ ನಾವು ಇಲ್ಲಿ ಚೂಟ್ಬಿಡ್ಬೇಕು. ಈ ತರ ಚೂಟ್ಬಿಟ್ರೆ ಇದನ್ನ ನೀವು ಒಣಗಿಸ್ಕೊಳ್ಬೋದು. ಆಮೇಲೆ ಇದನ್ನ ನೀವು ಒಣಗಿಸಿ ಪೌಡರ್ ಮಾಡ್ಕೊಳ್ಬೋದು. ದಿನ ಡೈಲಿ ನೀವು ಪಲ್ಯ ಮಾಡಿ ಸಾಂಬಾರ್ ಮಾಡಿ ಇದನ್ನ ಇಲ್ಲಿ ಬಳಸ್ಕೊಳ್ಬೋದು. ಇದು ಈಗ ಹಣ್ಣಿನ ಲೈನ್ ಇದು. ಇದನ್ನ ಸ್ವಲ್ಪ ಗಿಡ ಕ್ಲೀನ್ ಮಾಡ್ಬೇಕು. ಮತ್ತೆ ಅಗಸೆ ಈಗ ಈ ಮಟ್ಟಕ್ಕೆ ಬಂದಿದೆ. ಸುಮಾರು 4.25 ಅಡಿ ಹೈಟ್ ಅಲ್ಲಿ ಅಗಸೆ ಬಂದಿದೆ. ಇದನ್ನ ನಿಮಗೆ ಗೊತ್ತಿರೋ ಹಾಗೆ 10 ಅಡಿಗೆ ಒಂದನ್ನ ಹೈಟ್ ನ ಬಿಟ್ಬಿಟ್ಟು ಬಾಕಿ ಎಲ್ಲ ನಾವು 5 ಅಡಿಗೆ ಇದನ್ನ ಕಟ್ ಮಾಡ್ಬಿಡ್ತೇವೆ. ಇದು ಈ ಮಟ್ಟಕ್ಕೆ ಬಂದಿದೆ. ಆಮೇಲೆ ನಮ್ಮ ಬಾಳೆ ನೋಡಿ, ಇಲ್ಲಿ ಬಾಳೆ 18 ಅಡಿ ಒಂದು ಬಾಳೆ ಹಾಕಿದ್ದೇವೆ. 18 ಅಡಿಗೆ ಒಂದು ಹಾಕಿರೋ ಬಾಳೆಯಲ್ಲಿ ಎಲ್ಲ ಒಂದೊಂದು ಬಾಳೆಗಳೆಲ್ಲ ಚಿಗುರ್ತಾ ಬರ್ತಾ ಇದೆ. ಹಾಗೆ ಇಲ್ಲಿ ನೇರಳೆ ಗಿಡನೂ ಅಷ್ಟೇ ಹೊಸದಾಗಿ ಚಿಗುರು ಬಹಳ ಚೆನ್ನಾಗಿ ಬಂದಿದೆ. ಈ ಗಿಡ ಬಾಗ್ತಾ ಇರುತ್ತೆ, ಅದು ಚಿಗುರು ಹೊಡಿತಾನೆ ಇರ್ತದೆ. ಅದು ಏನು ಸಮಸ್ಯೆ ಇಲ್ಲ. ಇಲ್ಲಿ ಸ್ವಲ್ಪ ಶೀತ ಆಗಿರೋದ್ರಿಂದ ನುಗ್ಗೆ ಇಲ್ಲಿ ಸ್ವಲ್ಪ ನೋಡಿ, ನುಗ್ಗೆ ಈಗ ಈ ಹೈಟ್ ಅಲ್ಲಿ ಬಂದಿದೆ. ನುಗ್ಗೆ ಬಂದಿದೆ. ಇದನ್ನ ನಾವು ಒಂದು 2-2.5 ಅಡಿಗೆಲ್ಲ ಇದನ್ನ ಕಟ್ ಮಾಡ್ಬಿಟ್ರೆ ಇದೆಲ್ಲ ಇಲ್ಲಿ ನಮ್ಮ ಕೈಗೇನೆ ಎಟ್ಕೋಷ್ಟು ಇದರಲ್ಲಿ ಇದು ಇಲ್ಲಿ ಸಿಗುತ್ತೆ. ಇನ್ನು ಮಧ್ಯದಲ್ಲೆಲ್ಲ ಇಲ್ಲಿ ಬಾಳೆ ಮತ್ತೆ ಬೇರೆ 18 ಅಡಿ ಒಂದು ಬಾಳೆ, ಇಲ್ಲೊಂದು ರಾಮಫಲ, ಈಗೆಲ್ಲ ಇಲ್ಲಿ ಹಾಕೊಂಡಿದ್ದೇವೆ. ಬಾಳೆ ನೋಡಿ ಇಲ್ಲಿ ಹಾಕಿದಾಗೆ 1-2 ಕಂದುಗಳು ಚಿಗುರ್ತಾ ಇದೆ. ಅದ್ರ ಪಾಡಿಗೆ ಅದು ಆರಾಮಾಗಿ ಬರುತ್ತೆ. ಅದ್ರ ಬಗ್ಗೆ ಜಾಸ್ತಿ ನಾವು ಬಾಳೆನ ನೆಟ್ಟಿ ಬಿಟ್ಬಿಡೋಕಷ್ಟೇ. ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು, ಅದ್ರ ಪಾಡಿಗೆ ಅದು ಬರುತ್ತೆ. ಹಾಗೆ ಇದು ಅಷ್ಟೇ 18 ಅಡಿಯಲ್ಲಿ ಇದೊಂದು ಲೈನು, ಇಲ್ಲೊಂದು ಬಾಳೆ, ಹಾಗೆ ಇಲ್ಲಿ 18 ಅಡಿಗೆ ಅಲ್ಲೊಂದು ಬಾಳೆ, ಹೀಗೆ ಬೇರೆ ಬೇರೆ ಗಿಡಗಳು ಇಲ್ಲಿ ಬರ್ತಾ ಇದೆ. ಇಲ್ಲಿ ಅಗಸೆನು ಬಹಳ ಚೆನ್ನಾಗಿ ಬಂದಿದೆ. ಇದು ನಮ್ದೊಂದು ನೀರಿನ ಟ್ಯಾಂಕ್ ಒಂದು ಟವರು. ಇದು ಹೇಗಿದೆ ಅಂತ ಸ್ವಲ್ಪ ಇಲ್ಲಿ ನೋಡೋಣ. ಇದಕ್ಕೆಲ್ಲ ನೋಡಿ ಎಲ್ಲ ಪೈಪು ಚೆನ್ನಾಗಿ ಒಳ್ಳೆ ಸ್ಟ್ರಾಂಗ್ ಪೈಪ್ ಹಾಕಿದ್ದಾರೆ. ಇದೆಲ್ಲ 6x6 MS ಹಾಕಿ ಇದಕ್ಕೆ ಸಪೋರ್ಟ್ ಕೊಟ್ಟು ಇದು ಮಾಡಿದ್ದಾರೆ. ಇದು ಕೆಲಸ ನಡೀತಾ ಇದೆ. ಇದು ಆಕ್ಚುಲಿ ನಮ್ಗೆ ನಾವು ಬರೋಕ್ ಮೊದಲು ಇವೆಲ್ಲ ಮುಗಿಬೇಕಾಗಿತ್ತು. ಮಾಡ್ಕೊಡ್ತೀವಿ ಅಂತ ಹೇಳಿ ಇವಾಗ ಇದು ಇಲ್ಲಿ ಗಂಟ ಬಂದಿದೆ. ಇದು ಇವಾಗ ನಮಗೆ 50